ಪೊಲೀಸ್ಗೆ ಹೊಡಿತಾಳೆ ಅವಳು. ಹಿಂಗೆ ಪೊಲೀಸ್ ಆಂಟಿಗೆ ಜೂಟ್ ಹಿಡ್ಕೊಂಡು ದರ ಅಂತ ಎಳ್ಕೊಂಡು ರಪ ಅಂತ ಬಾರಿಸಿರೋ ಅಕ್ಕ ಯಾರು ಅಂತ ಗುರ್ತು ಸಿಕ್ತಾ? ಅದೇ ಮೊನ್ನೆ KR ಪುರಂ ಬಸ್ ಸ್ಟ್ಯಾಂಡಲ್ಲಿ ಚಿಕ್ಕ ಚಡ್ಡಿ ಹಾಕೊಂಡು ಓಡಾಡುವಾಗ ಅದನ್ನ ನೋಡಿ ಪಡ್ಡೆ ಹುಡುಗರು ರೇಗಿಸ್ದಾಗ ಹೋಮ್ ಗಾರ್ಡ್ ಆಂಟಿ ಬಂದು ಬುದ್ಧಿ ಹೇಳಿದಾಗ ಆ ಆಂಟಿ ಜುಟ್ಟು ಹಿಡ್ಕೊಂಡು ರೋಡಲ್ಲೇ ಉಳ್ಳಾಡಿಸ್ಕೊಂಡು ಹೊಡೆದಿದ್ದಲ್ಲ ಮೋಹಿನಿ ಅಂತ, ಅದೇ ಸೇಮ್ ಟು ಸೇಮ್ ಮೋಹಿನಿನೇ ಇದು. ಈ ಹೆಣ್ಣು ಹುಡುಗಿ ಥರ ಕಾಣೋ ಮೋಹಿನಿಗೆ ಅದೇನು ರೋಗನೋ ಏನೋ ಮಾತಾಡಿದವ್ರು ಮೈ ಮೇಲೆಲ್ಲ ಹೋಗ್ತಾಳೆ. ಈ ಮಹದೇವಪುರ ಇದೆಯಲ್ಲ, ಅಲ್ಲಿ B ನಾರಾಯಣಪುರ ಅಂತ ಇದೆ, ಅಲ್ಲಿ PW ರೋಡು, ಅಲ್ಲೂ ಹೀಗೆ ಒಂದು ಸಣ್ಣ ಚಡ್ಡಿ ಹಾಕ್ಕೊಂಡು ಹುಚ್ಚಿ ಥರ ರೋಡಲ್ಲಿ ತಿರುಗಾಡ್ತಿದ್ದಂತ ಈ ಮೋಹಿನಿ. ಅದು ಯಾವುದೋ ಪಾಪ ರೋಡಲ್ಲಿ ನಿಂತಿದ್ದು ಹುಡುಗಿ ಇದು ಯಾವ್ದು ಹಿಂಗೆ ಮುತ್ತಿರ್ತೈತಲ್ಲ ಅಂತ ಹೇಳ್ಬಿಟ್ಟು ಮೋಹಿನಿ ಕಡೆ ನೋಡೈತೆ ಅಷ್ಟೇ. ಅದೇನದು ಹಂಗುರಾಯಿಸಿದ್ಯಾ ಅಂತ ಹೇಳ್ಬಿಟ್ಟು ಆ ಹುಡುಗಿ ಮೇಲೆ ಹರ್ಕೊಂಡು ಬಿದ್ದುಬಿಟ್ಟವಳು ಈ ಮೋಹಿನಿ. ಇವಳು ಗೊತ್ತಲ್ಲ ಮಾತೆದ್ದು ಜುಟ್ಟಿಗೆ ಕೈ ಹಾಕೋದು, ನೋಡು ರೋಡಲ್ಲೇ ಅಷ್ಟು ಜನರು ಎದುರುಗಡೆನೆ ಇದು ಅದು ಯಾವುದೋ ಪಾಪದ ಹುಡುಗಿನ ಕೆಳಕೊಂಡು ಬಾರಿಸ್ಬಿಟ್ಟವಳೆ. ಇದು ಯಾವುದೋ ಹುಡುಗಿರ್ ಗಲಾಟೆ ಬಿಡಿಸ್ಕೊಳಕ್ ಹೋದ್ರೆ ಮೈ ಮೇಲೆ ಬರುತ್ತೆ ಅಂತ ಅಲ್ಲಿ ನೋಡ್ತಿದ್ದ ಜನ ಒಂಟು ಕಾಲ್ ಮಾಡ್ಬಿಟ್ಟು ಪೊಲೀಸರನ್ನ ಕರ್ಸವ್ರೆ. ಹುಡುಗಿರ್ ಗಲಾಟೆ ಅಲ್ಲ ಬಿಡಿಸೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ಒಬ್ರು ಲೇಡಿ ASIನೂ ಕಳಿಸ್ಕೊಟ್ಟವ್ರೆ. ಇಲ್ಲಿ ಬಂದು ನೋಡಿದ್ರೆ ಈ ಬೇರೆ ಬೀದಿಯಿಂದ ಬಂದಿರೋ ನಾಯಿನ ಈ ಬೀದಿಲಿರೋ ನಾಯಿ ಹೊಟ್ಟಾಡಿಸ್ಕೊಂಡು ಕೊಚ್ಚೋ ಥರ ಇವಳು ಆ ಹುಡುಗಿನ ಆಡಿಸ್ಕೊಂಡು ಹೊಡಿತಿದ್ಲು. ಈ ASI ಮೇಡಮ್ ಬಂದವ್ರೆ ಇದ್ಯಾಕಮ್ಮ ಆ ಹುಡುಗಿನ ಹಂಗೆಲ್ಲ ಹೊಡಿತಿದ್ಯಾ, ಬಿಡು ಬಾ ಇತ್ತ ಕಡಿಕೆ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಳಕ್ ಹೋಗೈತೆ ಅಷ್ಟೇ. ಆ ಹುಡುಗಿ ಅವಳನ್ನು ಬಿಟ್ಲು, ಈ ಪೊಲೀಸ್ ಆಂಟಿ ಜುಟ್ಟು ಹಿಡ್ಕೊಂಡ್ಲು. ಅದೇನೋ ಬಿಡಿಸ್ಕೊಳಕ್ ಹೋಗಿ ಇನ್ನೇನೋ ತಗೊಳಕೊಂಡಂಗಾಯ್ತು ಇವ್ರ ಕತೆ. ಪಾಪ ಜಗಳ ಬಿಡ್ಸೋಕೆ ಅಂತ ಬಂದ ಪೊಲೀಸ್ ಮೇಡಮ್ದು ಜೂಟ್ ಹಿಡ್ಕೊಂಡು ಹಿಂಗೆ ಎಳೆದಾಡಿದ್ರೆ ಏನು ಮಾಡೋದು ಹೇಳಿ? ಅಷ್ಟೊತ್ತಿನ ತನಕ ಸುತ್ತಮುತ್ತ ನಿಂತ್ಕೊಂಡು ಜಗಳ ನೋಡ್ಕೊಂಡು ಮಜಾ ತಗೋತಿದ್ದವರೆಲ್ಲ ಓಡ್ ಬಂದು ಪೊಲೀಸ್ ಮೇಡಮ್ ಜೂಟ್ ಬಿಡಿಸಿ ಇವಳನ್ನ ಆ ಕಡೆ ಎಳ್ಕೊಂಡು ಹೋದ್ರು. ಪಾಪ ಪಕ್ಕದಲ್ಲಿ ಇದು ಕಾನ್ಸ್ಟೇಬಲ್ ಸಾರ್ಗೆ ಫುಲ್ ಗಾಬರಿ. ಜೂಟ್ ಬಿಟ್ಟು ಕೂಡಲೇ ಬದುಕು ಬಡಚಿವ ಅಂದ್ಕೊಂಡು ಪೊಲೀಸರು ಅಲ್ಲಿಂದ ಹೊರಟೋಗಿರ್ಬೇಕು, ಕೇಸು ಗೀಸು ಏನು ಮಾಡ್ದಂಗೆ ಕಾಣಲ್ಲ. ಅವಾಗಲೇ ಒಂದು ಕೇಸ್ ಹಾಕ್ಬಿಟ್ಟು ಸ್ಟೇಷನಿಗೆ ಕರ್ಕೊಂಡೋಗಿ ಇವ್ಳು ಹಿಡಿದಿರೋ ಹುಚ್ಚು ಬಿಡಿಸಿದ್ರೆ ಮೊನ್ನೆ KR ಪುರಂ ಬಸ್ ಸ್ಟ್ಯಾಂಡಲ್ಲಿ ಹೋಮ್ ಗಾರ್ಡ್ ಲಕ್ಷ್ಮೀ ನರಸಿಂಹನಿಗೆ ಒದೆ ಬೀಳೋ ಸಿಚುವೇಶನ್ನೇ ಬರ್ತಿರ್ಲಿಲ್ಲ. ಈ ಹುಡುಗಿದು ಯಾವಾಗಲೂ ಇದೇ ಕತೆ ಅಂತೆ, ರೋಡಲ್ಲಿ ಸಿಕ್ದವ್ರ ಮೇಲೆ ಬೀಳುತ್ತಂತೆ, ಜೂಟ್ ಹಿಡ್ಕೊಂಡು ರೋಡ್ ಒಳಗೆ ಕೆಡಕೊಳುತ್ತಂತೆ. ಇದು ಯಾವುದೋ ಲೂಸ್ ಕೇಸು ಅಂತ ಜನರು ಹೋಗಿ ಸುಮ್ಮನಾಗ್ತಿದ್ರಂತೆ. ಮೊನ್ನೆ ಮಾತ್ರ KR ಪುರಂನಲ್ಲಿ ಆದ ಗಲಾಟೆ ಸೀರಿಯಸ್ ಆಗ್ಬಿಟ್ಟಿದೆ, ಕೇಸ್ ರಿಜಿಸ್ಟರ್ ಆಗಿದೆ, ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ಟು ಜೈಲ್ಗೂ ಬಿಟ್ಟು ಬಂದವ್ರೆ. ಹೊರಗಡೆ ಬಂದ್ಮೇಲಾದರೂ ಈ ಹುಡುಗಿ ಮನೆಯವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತಿ, ತಲೆ ಸರಿ ಮಾಡಿಸ್ತಿ.